ಇನ್ನು ಬಡವರ ಬಾದಾಮಿ ಸರ್. ತುಂಬಾ ಚೆನ್ನಾಗಿದೆ ಗಾಡಿ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ ಸರ್. 5 ಸೀಟರ್ 7 ಸೀಟರ್ ಗಾಡಿ ಇದು 7 ಸೀಟರ್ ಸರ್. ನೋಡ್ತಿರ್ಬೇಕು ಸರ್, ತುಂಬಾ ಜನ ಓಮ್ನಿ ಕೇಳ್ತಾ ಇರ್ತಾರೆ. ಕಡಿಮೆ ಬಜೆಟ್ಗೆ 1 2 3 ಕಾರ್ಸ್ ಅಲ್ಲಿ ಒಂದು ಓಮ್ನಿ ಇದೆ, ಬಂದು ತಗೊಂಡೋಗಿ. ಈಗ ಗಾಡಿಗೆ 20,000 ಡೌನ್ ಪೇಮೆಂಟ್, ನಿಮ್ಗೆ ಮಿಕ್ಕಿದ್ದಲ್ಲಿ ಲೋನ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಸಿಗುತ್ತೆ. ಇನ್ನೊಂದು 50 ರಿಂದ 60,000 ಬರುತ್ತೆ. ಒಂದು 30 ರಿಂದ 50,000 ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಪೋಲೋ ಸಿಗುತ್ತೆ. ಕೊಡ್ತೀನಿ. ಜೀರೋ ಡೌನ್ ಪೇಮೆಂಟ್ ಅಲ್ಲಿ ರೊನೆಟ್ ಕಿಟ್ ಸಿಗುತ್ತೆ. ಹೌದು, ಆಟೋಮೆಟಿಕ್ ತುಂಬಾ ಚೆನ್ನಾಗಿದೆ ಗಾಡಿ. 36,000 ಶೋರೂಮ್ ರೆಕಾರ್ಡ್. ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಸಿಗುತ್ತೆ. ಹೌದು, ಖಂಡಿತ. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಹೌದು ಹೌದು. 65,000 ಗಾಡಿ ಆಗುತ್ತೆ. ಬರೀ 75,000 ಗಾಡಿ. 75,000 ಬರೀ 85,000 ಗಾಡಿ. 85,000 ಸರ್. ಹೋಂಡಾ ಸಿಟಿ ಬರೀ 85,000. ಹೌದು ಹೌದು. ಇದು 85,000 ಸರ್. ಬರೀ 99,000. 1,50,000 ಸರ್. 1,35,000 ಈ ಗಾಡಿ ಸಿಗುತ್ತೆ. ವಿತ್ ಮ್ಯಾಗ್ವಿಲ್ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿದೆ. ಬಂದು ತಗೊಂಡು ಹೋಗಬಹುದು. ಫುಲ್ ಫಿಟೆಡ್ ಗಾಡಿ. ಫುಲ್ಲಿ ಫಿಟೆಡ್ ಗಾಡಿ, ಮಾಡಿಫೈಡ್. 50,000 ಮಾಡಬೇಕಾಗುತ್ತೆ. ನೋಡಿ ಸರ್, 1,80,000 ಈ ಗಾಡಿ ಸಿಗುತ್ತೆ. ಬಂದು ತಗೊಂಡು ಹೋಗಬಹುದು ಸರ್. ಲೋನ್ ಆಗುತ್ತೆ ಗಾಡಿಗೆ 1,95,000. ಸರ್ ಸೆಕೆಂಡ್ ಓನರ್. ಹೌದು, ಬರೀ 20,000 ಕೊಡ್ತೀನಿ. 1,80,000. ಒಂದು ಫ್ಯಾಮಿಲಿ ಓಡಾಡಕ್ಕೆ 7 ಸೀಟರ್ ಯಮಾಕ್ ಇಂಜಿನ್ ಗಾಡಿ ಸರ್. ಇದು 2,65,000 ಕೊಡ್ತೀನಿ. ಫುಲ್ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಕೊಡ್ತೀನಿ. ಕಾಸೇ ಬೇಡ ಸರ್. 4,25,000 ಕೊಡ್ತೀನಿ. 4,25,000 ಲೋನ್ ಮಾಡ್ಕೊಡ್ತೀನಿ. ಜೀರೋ ಡೌನ್ ಪೇಮೆಂಟ್ ಇಲ್ಲಿ ಗಾಡಿ ಸಿಗುತ್ತೆ. ಹೌದು, ಅದು ಪೆಟ್ರೋಲ್, ಇದು ಡೀಸೆಲ್. ಒಂದು 50,000. ಇರಿಟಿಗ 2015 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ಸರ್. ಒಂದು 20,000 ಮಾಡಿದ್ರೆ ಸಾಕು ಸರ್. 25,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದೆಲ್ಲ ಲೋನ್ ಆಗ್ಬಿಡುತ್ತೆ. ಡೀಸೆಲ್ ಗಾಡಿ 18 ಮಾಡಲು ಸಿಂಗಲ್ ಓನರ್. 25,000 ಡೌನ್ ಪೇಮೆಂಟ್ ಮಾಡಿದ್ರೆ ಫುಲ್ ಲೋನ್ ಮಾಡ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ ಲೋನ್ ಸಿಗುತ್ತೆ. ಖಂಡಿತ. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಅಷ್ಟ ಬಟನ್ ಸ್ಟಾರ್ಟ್. ಲೋನ್ ಆಗುತ್ತೆ ಸರ್ ಗಾಡಿಗೆ. ಖಂಡಿತ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, NBN ಕನ್ನಡ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ಬುಕ್ ಪೇಜ್ ಆಗಿ ಸರ್ ಪೇಜ್ ನಿಮಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಬಂದಿದ್ದೀನಿ 1 2 3 ಕಾರ್ಸ್. ಈ ಶೋರೂಮ್ ಅಲ್ಲಿ ನಿಮಗೆ 60,000 ಸ್ಟಾರ್ಟಿಂಗ್ ಇಂದ ನಿಮ್ಗೆ ಕಾರ್ ಸಿಕ್ಬಿಡುತ್ತೆ. ಹಾಗೆ ಜೀರೋ ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಈ ಶೋರೂಮ್ ಅಲ್ಲಿ ನಿಮ್ಗೆ ಒಂದು ಒಳ್ಳೆ ಗಾಡಿ ಸಿಗುತ್ತೆ. ಈ ಶೋರೂಮ್ ಅಲ್ಲಿ ಎಷ್ಟು ಸ್ಟಾಕ್ ಇದೆ, ಹಾಗೆ ಈ ಶೋರೂಮ್ ಅಲ್ಲಿ ಯಾವ ಬಜೆಟ್ ಗಾಡಿ ಸಿಗುತ್ತೆ, ಪ್ರತಿಯೊಂದು ಮಾಹಿತಿ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿದ್ರೆ ಈ ಶೋರೂಮ್ ಅಲ್ಲಿ ನಿಮ್ಗೆ ಯಾವ ಗಾಡಿ ಸಿಗುತ್ತೆ, ಏನ್ ರೇಟಿಗೆ ಸಿಗುತ್ತೆ, ಲೋನ್ ಫೆಸಿಲಿಟಿ ಹೆಂಗಿದೆ, ಈ ಶೋರೂಮ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ, ಪ್ರತಿಯೊಂದು ಮಾಹಿತಿ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ಇನ್ಯಾರು ನಮ್ಮ ಒಂದು NBN ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಹಾಲ್ ಸೆಟ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರನ್ನ ಒಂದು ಕಾರ್ ತಗೋಬೇಕಂತ ಪ್ಲಾನ್ ಇರ್ತಾರೆ ಅಂತವ್ರಿಗೆ ವಿಡಿಯೋನ ತಪ್ಪದೆ ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ವಿಡಿಯೋ ಲೈಕ್ ಮಾಡಿ ಮಾತ್ರ ಮಾಡಬೇಡಿ. ಈ ಶೋರೂಮ್ ಅಲ್ಲಿ ಯಾವ ಗಾಡಿ ಸಿಗುತ್ತೆ, ಏನ್ ರೇಟಿಗೆ ಸಿಗುತ್ತೆ, ಪ್ರತಿಯೊಂದು ಸರ್ ತಿಳಿಸ್ಕೊಡ್ತಾರೆ. ಈ ಸರ್ ನಮ್ಮ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಮಾಡ್ಕೊಂಡ್ಬಿಟ್ಟು ಇವ್ರ ಹತ್ರ ಪ್ರತಿಯೊಂದು ಮಾಹಿತಿ ತಿಳ್ಕೋಣ ಬನ್ನಿ. ಸರ್ ನಮಸ್ಕಾರ. ವೆಲ್ಕಮ್ ಸರ್. ಸರ್ ನಿಮ್ಮ ಹೆಸರು? ಕೇಶವ್ ಅಂತ ಸರ್. ಸರ್ ನಿಮ್ಮ ಶೋರೂಮ್ ಅಲ್ಲಿ ಎಷ್ಟು ಗಾಡಿ ಸಿಗುತ್ತೆ? ಸರ್ ಒಂದು 50 ರಿಂದ 60 ಗಾಡಿ ಎನಿ ಟೈಮ್ ಸ್ಟಾಕ್ ಇರುತ್ತೆ. ಬಂದು ನೋಡಬಹುದು. ಸರ್ ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲಿಂದ ಶುರು ಆಗುತ್ತೆ? ಸ್ಟಾರ್ಟಿಂಗ್ 60,000 ಇಂದ ಹಿಡಿದು 10,00,000 ಸ್ಟಾಕ್ ಇರುತ್ತೆ. ಸರ್ ಲೋನ್ ಫೆಸಿಲಿಟಿ ಹೆಂಗೆ ನಿಮ್ಮ ಶೋರೂಮ್ ಅಲ್ಲಿ? ಲೋನು ನಿಮಗೆ ಕೆಲವು ಜೀರೋ ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ, ಕೆಲವು 50,000, 60,000, 20,000 ಅವ್ರ ಸಿಬಿಲ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಗಾಡಿ ಮಾತ್ರ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಇರ್ತವೆ. ಬಂದು ಗಾಡಿ ನೋಡ್ಕೋಬಹುದು. ಓಕೆ ಆಯ್ತು ಅಂದ್ರೆ ಸರ್ ಮತ್ತೆ ಇಂಜಿನ್ ಗ್ಯಾರಂಟಿ ಏನಾದ್ರು ಸಿಗುತ್ತೆ ಗಾಡಿಗೆ? ಯಾವುದು ಗ್ಯಾರಂಟಿ? ವಾರಂಟಿ ಬೇಕು ಅಂದ್ರೆ ಕೊಡಿಸ್ತೀವಿ. ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕು. ಎಕ್ಸ್ಟ್ರಾ ಪೇ ಮಾಡಿದ್ರೆ ವಾರಂಟಿ ಕೊಡಿಸ್ತೀವಿ. ಇಲ್ಲ ನನ್ಗೇನು ವಾರಂಟಿ ಅವಶ್ಯಕತೆ ಇಲ್ಲ, ಸರ್ವಿಸ್ ಶೋರೂಮ್ ಎಲ್ಲ ನಾವೇ ಮಾಡ್ಕೊಳ್ತೀವಿ ಅನ್ನೋರು ಹಾಗೆ ತಗೋಬಹುದು. ಸರ್ ಆಯ್ತು ಟ್ರಾನ್ಸ್ಫರ್ ಮತ್ತೆ ಅದೆಲ್ಲ ಅವೆಲ್ಲ ನಾವು ಮಾಡ್ಕೊಡ್ತೀವಿ ಸರ್. ಪ್ರತಿಯೊಂದು ಟ್ರಾನ್ಸ್ಫರ್ ಯಾರಿಗೂ ಗಾಡಿ ಕೊಡಲ್ಲ, ಪ್ರತಿಯೊಬ್ಬರಿಗೂ ಟ್ರಾನ್ಸ್ಫರ್ ಮಾಡೇ ಕೊಡೋದು ಗಾಡಿನ. ಅವ್ರ ಹೆಸರು ಗಾಡಿ ಮಾಡಿಸ್ಬಿಟ್ಟು ಅವ್ರಿಗೆ ಗಾಡಿ ಕೊಡೋದು, ಹಂಗೆ ಕೊಡಲ್ಲ, ಯಾವುದೇ ಕಾರಣಕ್ಕೂ ಕೊಡಲ್ಲ. ಸರ್ ಸಿಬಿಲ್ಸ್ ಬಿದ್ದಿದ್ರೆ ಲೋನ್ ಹೆಂಗ್ ಮತ್ತೆ ಅವ್ರಿಗೆ? ಸರ್ ಸಿಬಿಲ್ ತುಂಬಾ ಕಮ್ಮಿ ಇದ್ರೆ ಆಗಲ್ಲ. ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇತ್ತು ಅಂದ್ರೆ ಸೇಟು ಫೈನಾನ್ಸ್ ಮಾಡಿಸ್ಬಿಡ್ಬೋದು. ಇಲ್ಲಿ ಬೆಂಗಳೂರು ರೆಡಿ ಮಾತ್ರ ಲೋಕಲ್ ಅವರಿಗೆ. ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿಗೆ ಬೇಕಾದ್ರೂ ಲೋನ್ ಮಾಡ್ಕೊಡ್ತೀವಿ. ಬ್ರಾಂಚ್ ಎಲ್ಲ ಆಗುತ್ತೆ. ಹೌದು ಸರ್ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಈ ವಿಡಿಯೋದಲ್ಲಿ? ಸರ್ ಈ ವಿಡಿಯೋದಲ್ಲಿ ನೀವೇ ನೋಡ್ತಾ ಇಲ್ಲ ಸರ್, ಒಂದು 50 ರಿಂದ 60 ಗಾಡಿವರೆಗೂ ವಿಡಿಯೋಸ್ ಇದಾವೆ. ನೋಡ್ಕೊಳ್ಳಿ, ನಿಮ್ಗೆ ಯಾವ್ದು ಸೆಲೆಕ್ಟ್ ಆಗುತ್ತೆ. ಮತ್ತೆ ನೀವೇ ಬಂದು ಬೇಕಾದ್ರೆ ಯಾವ್ದಾದ್ರು ನೀವು ಗ್ಯಾರೇಜ್ ತಗೊಂಡೋಗಿ ಚೆಕ್ ಮಾಡಿಸ್ಕೊಳ್ತೀನಿ ಅಂದ್ರೆ ಅದಕ್ಕೂ ನಾವು ಆಪ್ಷನ್ ಕೊಡ್ತೀವಿ. ಹುಡುಗ ಬರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗಿ ನೀವು ಗಾಡಿನ ರೋಡಲ್ಲಿ ಗ್ಯಾರೇಜ್ ಅಲ್ಲಿ ತಗೊಂಡೋಗಿ ಚೆಕ್ ಮಾಡಿಸ್ಕೊಂಡು ನಿಮ್ಗೆ ಗಾಡಿ ಓಕೆ ಆಯ್ತು ಅಂದ್ಮೇಲೆ ಪೇಮೆಂಟ್ ಮಾಡ್ಕೋಬಹುದು. ಸರ್ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ನಮಗೆ ತಿಳಿಸ್ಕೊಂಡು? ಸರ್ ಎಕ್ಸಾಕ್ಟ್ ಲೊಕೇಶನ್ ಚಿಕ್ಕಬಿದ್ರಕಲ್ ಮೆಟ್ರೋ ಸ್ಟಾಪ್ ಇಂದ ಹಿಡಿದು ಅಲ್ಲಿಂದ 1.5 ಕಿಲೋಮೀಟರ್ ಸರ್. ತಿಪ್ಪೇನಹಳ್ಳಿ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಕೇಳಿದ್ರೆ ಯಾರು ಬೇಕಾದ್ರು ಹೇಳ್ತಾರೆ. ಇಲ್ಲ ಗೂಗಲ್ ಮ್ಯಾಪ್ ಅಲ್ಲಿ 1 2 3 ಕಾರ್ಸ್ ತಿಪ್ಪೇನಹಳ್ಳಿ ಅಂತ ಹಾಕ್ಲಿ, ಇಲ್ಲಾಂದ್ರೆ ಗೂಗಲ್ ಅಲ್ಲಿ ಹಾಕಿದ್ರು 1 2 3 ಕಾರ್ಸ್ ತಿಪ್ಪೇನಹಳ್ಳಿ ಅಂತ ಎಕ್ಸಾಕ್ಟ್ ನಮ್ಮ ಲೊಕೇಶನ್ ತೋರಿಸುತ್ತೆ. ಸರ್ ನಮ್ಮ ಸ್ಕ್ರೀನ್ ಮೇಲೆ ನಂಬರ್ಗೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ವಾಟ್ಸಪ್, ಕ್ಯಾಟ್ಲಾಗು, ಗ್ರೂಪ್ ಲಿಂಕು ಪ್ರತಿಯೊಂದು ಬರುತ್ತೆ. ವಾಟ್ಸಪ್ ಅಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಅದರಲ್ಲಿ ನೀವು ನೋಡಿಕೊಂಡು ಯಾವ ಗಾಡಿ ಬೇಕು ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರ್ ಆಗಿ ನನಗೆ ಕಾಲ್ ಮಾಡಿ ಸರ್. ಹಾಗೆ ಸರ್ ಈ ಶೋರೂಮ್ ಎಕ್ಸಾಕ್ಟ್ ಲೊಕೇಶನ್ ಆಗಿ ಒಂದು ಕಾಂಟ್ಯಾಕ್ಟ್ ನಂಬರ್ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು. ಇವ್ರ ಹತ್ರ ಇರೋ ಪ್ರತಿಯೊಂದು ಕ್ಯಾಟ್ಲಾಗ್ ಬಂದ್ಬಿಡುತ್ತೆ ನಿಮಗೆ ವಾಟ್ಸಪ್ಪಲ್ಲಿ. ಅಲ್ಲಿ ರೇಟ್ ಮೆನ್ಷನ್ ಆಗಿರುತ್ತೆ, ಗಾಡಿ ಮೆನ್ಷನ್ ಆಗಿರುತ್ತೆ, ಮಾಡಲು ಪ್ರತಿಯೊಂದು ಗಾಡಿ ಡೀಟೇಲ್ಸ್ ಎಲ್ಲ ಮೆನ್ಷನ್ ಆಗಿರುತ್ತೆ. ನಿಮ್ಗೆ ಯಾವ ಗಾಡಿ ಬೇಕಾಗಿರುತ್ತೆ ಆ ಗಾಡಿದೊಂದು ಡೀಟೇಲ್ಸ್ ನೋಡಿಬಿಟ್ಟು ಆಮೇಲೆ ಸರಿ ಫೋನ್ ಮಾಡಿದ್ರೆ ಆ ಗಾಡಿ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಇನ್ನೊಂದಿಷ್ಟು ಹೇಳ್ತಾರೆ. ಹಾಗೆ ಇವರು ಒಂದು ಎಕ್ಸಾಕ್ಟ್ ಲೊಕೇಶನ್ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದನ್ನ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಲೊಕೇಟ್ ಮಾಡ್ಕೊಂಡು ಈ ಶೋರೂಮ್ ಬರ್ಬೋದು. ಸರ್ ನಿಮ್ಮ ಹತ್ರ ಯಾವ ಗಾಡಿ ಸಿಗುತ್ತೆ ಪ್ರತಿಯೊಂದು ಮಾಹಿತಿ ನಮ್ಗೆ ವೀಕ್ಷಕ ತಿಳಿಸ್ಕೊಡ್ತೀರಾ? ನೋಡಿ ಸರ್. ಸರ್ ನ್ಯಾನೋ ಡೀಟೇಲ್ಸ್ ಹೇಳಿ ಸರ್, ಎಷ್ಟಿದೆ ರೇಟು? ಸರ್ ನ್ಯಾನೋ ಬಂದ್ಬಿಟ್ಟು 2010 ಮಾಡಲು ಗಾಡಿ, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ. ಫೈನಲ್ 65,000 ಕೊಡ್ತೀನಿ ಸರ್. 65,000 ಓನ್ಲಿ ಗಾಡಿ? ಹೌದು ಸರ್. ಇದಕ್ಕೆ ಲೋನ್ ಆಗಲ್ಲ? ಲೋನ್ ಆಗಲ್ಲ ಸರ್. ಫುಲ್ ಕ್ಯಾಶ್ ಕೊಟ್ಟು ತಗೊಂಡೋಗ್ಬೇಕು? ಖಂಡಿತ. ಇಲ್ಲಿರೋ ಯಾವುದಕ್ಕೂ ಲೋನ್ ಆಗಲ್ಲ, ಆ ಕಡೆ ಇರೋ ಎಲ್ಲದಕ್ಕೂ ಲೋನ್ ಆಯ್ತದೆ ಸರ್. 65,000 ಗಾಡಿ ಆಗುತ್ತೆ. ಓಕೆ ಸರ್. ನೆಕ್ಸ್ಟ್ ಗಾಡಿ? ಸರ್ ನೆಕ್ಸ್ಟ್ 2005 ಮಾಡಲು FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋ ಗಾಡಿ. 75,000 ಸರ್. ಬರೀ 75,000 ಗಾಡಿ? 75,000 ಗೆಟ್ಸು. ಸರ್ ನೆಕ್ಸ್ಟ್ ಗಾಡಿ? ಸರ್ 5 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 85,000 ಸೆಂಟ್ರೋ. ಬರೀ 85,000 ಗಾಡಿ? 85,000 ಸರ್. ಸರ್ ಓನರ್ ಎಷ್ಟಾಗಿರೋ ಮಾಡಲ್ ಎಷ್ಟು ಗಾಡಿ? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ? ಹೌದು.
ಸೊ ನೆಕ್ಸ್ಟ್ ಗಾಡಿ ಸರ್ ನೆಕ್ಸ್ಟ್ ಲೋಗನ್ ಹ್ಞೂ ಇದು 8 ಮಾಡಲು ಸೆಕೆಂಡ್ ಓನರ್ ಗಾಡಿ Okay. ಬರೀ 85,000. ಬರೀ 85,000 ಈ ಗಾಡಿ. ಹೌದು ಸರ್ ಇನ್ನೂ ಕಡಿಮೆ ಡೀಸೆಲ್ ಆಗುತ್ತೆ ಗಾಡಿ ಸರ್. ಡೀಸೆಲ್ ಗಾಡಿ ಹಾ ಸರ್ ಇನ್ನೂ ಕಡಿಮೆ ಆಗುತ್ತೆ ಫಿಕ್ಸ್ ಇನ್ನೂ ರೇಟ್. ಕಡಿಮೆ ಯಾರು ಕೊಡಲ್ಲ ಸರ್. ಗುಜ್ರಿ ಹಾಕ್ರು 60 ಕೊಡ್ತಾರೆ ಸರ್. ಓಕೆ ಬರೀ ರನ್ನಿಂಗ್ ಇರೋ ಗಾಡಿ 85,000 ಈ ಗಾಡಿ 85,000 ಈ ಗಾಡಿ. ಸರ್ ನೆಕ್ಸ್ಟ್ ಗಾಡಿ ಇದು ಹೋಂಡಾ ಸಿಟಿ 2005 ಮಾಡಲು ಸಿಂಗಲ್ ಓನರ್ ಸರ್. ಇದು ಅಷ್ಟೇ 85,000. ಹೋಂಡಾ ಸಿಟಿ ಬರೀ 85,000ಕ್ಕೆ. ಹೌದು 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 ಸರ್ ಇನ್ನೂ ಕಡಿಮೆ ಆಗತ್ತಾ? ಇಲ್ಲ ಸರ್, ನಿಮ್ಗೆ ಹೇಳ್ತಾ ಇರೋದು ಫೈನಲ್ ಪ್ರೈಸ್ಗಳು ಸರ್. ಫೈನಲ್ ಪ್ರೈಸ್ ಇಲ್ಲ 90 ಮಾಡಿ ಆಮೇಲೆ 5 ಕಮ್ಮಿ ಮಾಡೋಣ. ಸರ್ ನೆಕ್ಸ್ಟ್ ಗಾಡಿ ಹಾಂ ಸರ್ 2006 ಮಾಡಲು ಥರ್ಡ್ ಓನರು. ಓಕೆ ಇದು 85,000 ಸರ್. ಇದು ಬರೀ 85,000. ಹೌದು ಸರ್ ನೆಕ್ಸ್ಟ್ ಗಾಡಿ ಸರ್ ಫಿಗೋ 10 ಮಾಡಲು ಥರ್ಡ್ ಓನರು. ಗಾಡಿ ಕ್ಲಾಸ್ ಆಗಿದೆ 99,000 ಸರ್. ಥರ್ಡ್ ಓನರ್ ಆಗಿದೆ. ಹೌದು 99,000. 99,000. ಓಕೆ ಸರ್ ನೆಕ್ಸ್ಟ್ ಗಾಡಿ ನೆಕ್ಸ್ಟು ಗೆಡ್ಜೋ ಹ್ಞೂ 8 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. 99,000 ಸರ್. 8 ಮಾಡಲ್ ಗಾಡಿ. ಹೌದು 8 ಮಾಡಲು ಸೆಕೆಂಡ್ ಓನರ್ ಬರೀ 99,000. ಓಕೆ ಸರ್ ನೆಕ್ಸ್ಟ್ ಗಾಡಿ ಸರ್ ಝೆನ್ ಎಸ್ಟಿಲೋ 8 ಮಾಡಲು ಸೆಕೆಂಡ್ ಓನರ್ 1,25,000 ಸರ್. 1,25,000 ಈ ಗಾಡಿ ಈ ಸಿಗುತ್ತೆ. ಗಾಡಿ. ಸರ್ ನೆಕ್ಸ್ಟ್ ಗಾಡಿ ಸರ್ ನೆಕ್ಸ್ಟು ಆವಿಯೋ 2010 ಮಾಡಲು ಸಿಂಗಲ್ ಓನರು 1,05,000 ಸರ್. 1,05,000 ಈ ಗಾಡಿ ಸಿಗುತ್ತೆ. 10 ಮಾಡಲು ಸಿಂಗಲ್ ಓನರ್ ಗಾಡಿ. ಸರ್ ನೆಕ್ಸ್ಟ್ ಗಾಡಿ ನೆಕ್ಸ್ಟು ಫಿಗೋ ಸರ್ ಓಕೆ 2012 ಮಾಡಲು ಹಾಂ ಸೆಕೆಂಡ್ ಓನರ್ ಗಾಡಿ 1,50,000 ಸರ್. 1,50,000 ಈ ಗಾಡಿ. ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಬರಕ್ಕೆ. ಲೋನ್ ಆಗುತ್ತಾ? ಯಾವುದು ಇಲ್ಲ 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 ಲೋನ್ ಆಗಲ್ಲ ಈ ಗಾಡಿ. ಲೋನ್ ಆಗಲ್ಲ. ಸರ್ ನೆಕ್ಸ್ಟ್ ಸಿಬಿಲ್ ಚೆನ್ನಾಗಿತ್ತು ಅಂದ್ರೆ ಸೇಟು ಫೈನಾನ್ಸ್ ಮಾಡಿಸ್ಕೊಡ್ಬೋದು. ಹೊರಗಡೆ ಲೋನ್ ಆಗುತ್ತೆ. ಹೊರಗಡೆ ಲೋನ್ ಆಗುತ್ತೆ. ಓಕೆ ಸರ್ ನೆಕ್ಸ್ಟ್ ಗಾಡಿ ಸರ್ 2008 ಮಾಡಲು ಥರ್ಡ್ ಓನರ್ ಗಾಡಿ ಸೆಂಟ್ರೋ ಮ್ಯಾಗ್ ಗೀಗ್ ಎಲ್ಲ ಇದೆ. ತೋರಿಸಿ ಒಂದ್ಸರಿ ಗಾಡಿನ. ಓಕೆ ಈ ಗಾಡಿ ಬಂದ್ಬಿಟ್ಟು 1,35,000 ಸರ್. 1,35,000 ಈ ಗಾಡಿ ಸಿಗುತ್ತೆ ವಿತ್ ಮ್ಯಾಗ್ ವೀಲ್ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿದೆ. ಬಂದು ತಗೊಂಡು ಹೋಗ್ಬೋದು. ಸರ್ ನೆಕ್ಸ್ಟ್ ಗಾಡಿ ಸರ್ ಇನ್ನೊಂದು ಸ್ಕೋಡಾ ಆಕ್ಟಿವಿಯಾ 2005 ಮಾಡಲು ಸೆಕೆಂಡ್ ಓನರ್ ಗಾಡಿ. ಓಕೆ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗು, ಮ್ಯಾಗ್ ವೀಲು, ಸಬೂಫು, ಆಂಪು ಸಬೂಫರ್ ಎಲ್ಲ ಪ್ರತಿಯೊಂದು ಇದೆ. 1,35,000 ಕೊಡ್ತೀನಿ ಸರ್. 1,30,000 ಡೀಸೆಲ್ ಗಾಡಿ. ಫುಲ್ ಫಿಟೆಡ್ ಗಾಡಿ. ಫುಲ್ಲಿ ಫಿಟೆಡ್ ಗಾಡಿ ಮಾಡಿಫೈಡ್ ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ. ಹಾಂ ಓಕೆ ಸರ್ 1,35,000 ಸರ್. 2013 ಮಾಡಲು ಡೀಸೆಲ್ ಗಾಡಿ ಸರ್. ಇದು ಇದಕ್ಕೆ ಲೋನ್ ಆಗುತ್ತೆ 1,75,000 ಕೊಡ್ತೀನಿ ಸರ್. 1,75,000. ಸರ್ ಡೌನ್ ಪೇಮೆಂಟ್ ಎಷ್ಟು ಗಾಡಿಗೆ? ಯಾವುದು ಇದಕ್ಕೆ ಒಂದು 50,000 ಮಾಡ್ಬೇಕಾಗತ್ತೆ. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನ್ ಆಗುತ್ತೆ. ಲೋನ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಲೋಕಲ್ ಲೋನ್ ಆಗುತ್ತೆ. ಆಮೇಲೆ ಯಾವ ಗಾಡಿ ತಗೊಂಡ್ರು ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ಓಕೆ ಸರ್ ನೆಕ್ಸ್ಟ್ ಗಾಡಿ ಸರ್ 2011 ಮಾಡಲು ಥರ್ಡ್ ಓನರು ಸ್ಯಾಂಟ್ರೋ ಗಾಡಿ ತುಂಬಾ ಚೆನ್ನಾಗಿದೆ. 1,80,000 ಕೊಡ್ತೀನಿ ಸರ್. ನೋಡಿ ಸರ್ 1,80,000 ಈ ಗಾಡಿ ಸಿಗುತ್ತೆ. ಬಂದು ತಗೊಂಡು ಸರ್ ಲೋನ್ ಆಗುತ್ತೆ ಗಾಡಿಗೂ? ಇದಕ್ಕಾಗಲ್ಲ ಸರ್, ಲೋನ್ ಆಗಲ್ಲ. ಓಕೆ ನೆಕ್ಸ್ಟ್ ಗಾಡಿ 2009 ಮಾಡಲು ಸೆಕೆಂಡ್ ಓನರ್ ಸರ್. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ. ಇದು ಬಂದ್ಬಿಟ್ಟು 1,95,000. 1,95,000. ಹಾಂ ಸರ್ ಸೆಕೆಂಡ್ ಓನರಾ? ಹೌದು ಸರ್ ನೆಕ್ಸ್ಟ್ ಗಾಡಿ ಸರ್. ನೆಕ್ಸ್ಟು ನಿಸಾನ್ ಮೈಕ್ರಾ 2016 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಬರೀ 20,000 ಕೊಡ್ತೀನಿ. 2,60,000 20,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ದು ಲೋನ್ ಆಯ್ತದೆ. ಬರೀ 20,000 ಈ ಗಾಡಿ ಡೌನ್ ಪೇಮೆಂಟ್ ಮಾಡಿದ್ದೀನಿ, ಮಿಕ್ಕಿದಲ್ಲಿ ಲೋನ್ ಸಿಗುತ್ತೆ. ಹಾಂ ಸರ್ ನೆಕ್ಸ್ಟ್ ಗಾಡಿ ನೆಕ್ಸ್ಟ್ i10 2010 ಮಾಡಲು ಸೆಕೆಂಡ್ ಓನರು. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ. 1,80,000. ಓಕೆ ಸರ್ ನೆಕ್ಸ್ಟ್ ಗಾಡಿ ಇನ್ನು ಮುಂದೆ ಹೇಳ್ತೀನಿ ನೋಡಿ ಸರ್. ಅವಾಗ ಇಲ್ಲಿಂದ ಲೋನ್ ಆಯ್ತಾ ಸರ್. ಇದೊಂದು 20,000 ಡೌನ್ ಪೇಮೆಂಟ್ ಮಾಡಿದ್ರೆ ಲೋನ್ ಆಗುತ್ತೆ. ಸರ್ ಮಾಡಲ್ ಎಷ್ಟು, ಓನರ್ ಎಷ್ಟು ಗಾಡಿ? 2013 ಮಾಡಲು ಸೆಕೆಂಡ್ ಓನರ್ ಗಾಡಿ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರೋದು ಗಾಡಿ. ನೋಡಿ ಗಾಡಿ ತುಂಬಾ ಚೆನ್ನಾಗಿದೆ. ಫುಲ್ಲಿ ಟಾಪ್ ಎಂಡ್ ಗಾಡಿ ಮಸ್ತ್ ಇದೆ. ಒಂದು ಫ್ಯಾಮಿಲಿ ಓಡಾಡೋಕ್ಕೆ 7 ಸೀಟರು ಗಾಡಿ ಕ್ಲಾಸ್ ಆಗಿದೆ. ನೋಡಿ ವೀಕ್ಷಕರು ಇಂಟೀರಿಯರ್ ಚೆನ್ನಾಗಿದೆ. ಸೀಟ್ ಕವರ್ ಎಲ್ಲ ನೋಡಿ, ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದಲ್ಲ, ಕಂಡೀಷನ್ ಚೆನ್ನಾಗಿದೆ. ಸರ್ ಏನು ರೇಟ್ ಈ ಗಾಡಿ? ಸರ್ ಈ ಗಾಡಿ ಬಂದ್ಬಿಟ್ಟು 2,75,000 ಕೊಡ್ತೀನಿ ಸರ್. 2,75,000 ಈ ಗಾಡಿ 25,000 ಡೌನ್ ಪೇಮೆಂಟ್ ಮಾಡಲಿ, ಮಿಕ್ಕಿದ್ದು ಲೋನ್ ಮಾಡ್ಕೊಡ್ತೀನಿ. ಮಿಕ್ಕಿದಲ್ಲಿ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಹೌದು ಸರ್ ನೆಕ್ಸ್ಟ್ ಗಾಡಿ ಸರ್. ಇದು ನಿಯೋ ಸ್ಪೋರ್ಟ್ಸ್ ಮಹೇಂದ್ರ ಯಮಾಕ್ ಇಂಜಿನ್ ಗಾಡಿ ಸರ್. ಇದು 2016 ಮಾಡಲು ಥರ್ಡ್ ಓನರು. ಓಕೆ ಗಾಡಿ ತುಂಬಾ ಚೆನ್ನಾಗಿದೆ. 2,65,000 ಕೊಡ್ತೀನಿ. ಫುಲ್ 0 ಡೌನ್ ಪೇಮೆಂಟ್ ಅಲ್ಲಿ ಕೊಡ್ತೀನಿ. 0 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಸಿಗುತ್ತೆ. ಹಾಂ ಸರ್ ನೆಕ್ಸ್ಟ್ ಗಾಡಿ ಸರ್ ಇಕೋ 2016 ಮಾಡಲು ಸಿಂಗಲ್ ಓನರು 7 ಸೀಟರ್ ಗಾಡಿ. ಓಕೆ ಗಾಡಿ ಕ್ಲಾಸ್ ಆಗಿದೆ. ತೋರಿಸಿ ಒಂದ್ಸರಿ ಒಳಗಡೆ ಎಲ್ಲ ಬೇಕಾದ್ರೆ. ಈ ಗಾಡಿ ಬಂದ್ಬಿಟ್ಟು 3,50,000 ಕೊಡ್ತೀನಿ ಸರ್. 20,000 ಡೌನ್ ಪೇಮೆಂಟ್ ಮಾಡಲಿ, 3,30,000 ಲೋನ್ ಮಾಡ್ಕೊಡ್ತೀನಿ. ಈ ಗಾಡಿಗೆ 20,000 ಡೌನ್ ಪೇಮೆಂಟ್, ಮಿಕ್ಕಿದ್ದಲ್ಲಿ ಲೋನ್ ಆಗುತ್ತೆ. ಆಲ್ ಓವರ್ ಕರ್ನಾಟಕ ಲೋನ್ ಸಿಗುತ್ತೆ. ಖಂಡಿತ ನೋಡ್ತಾ ಇರ್ಬೇಕು ಈ ಗಾಡಿಗೆ ಒಂದು 20,000 ಡೌನ್ ಪೇಮೆಂಟ್ ಮಾಡ್ಸಕ್ಕೆ ಈ ಗಾಡಿ ನಿಮ್ದು ಆಗುತ್ತೆ. ಬಂದು ತಗೊಂಡು ಹೋಗ್ಬೋದು. ಸರ್ ನೆಕ್ಸ್ಟ್ ಗಾಡಿ ಸರ್. ನೆಕ್ಸ್ಟು ಹೋಂಡಾ ಮೊಬಿಲಿಯೋ ಫುಲ್ಲಿ ಮಾಡಿಫೈಡ್ ವೆಹಿಕಲ್. ಮ್ಯಾಗೆಲ್ಲ ತೋರಿಸಿ ಹೆಂಗಿದೆ ಅಂತ. ಗಾಡಿ ತುಂಬ ಚೆನ್ನಾಗಿದೆ. ಹೇಳಿ ಸರ್ ಡೀಟೇಲ್ಸ್ ಹೇಳಿ ಗಾಡಿದು. ಸರ್ 2015 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಓಕೆ ಕಾಸೇ ಬೇಡ ಸರ್. 4,25,000 ಕೊಡ್ತೀನಿ. 4,25,000 ಲೋನ್ ಮಾಡ್ಕೊಡ್ತೀನಿ. 0 ಡೌನ್ ಪೇಮೆಂಟ್ ಇಲ್ಲಿ ಗಾಡಿ ಸಿಗುತ್ತೆ. ಹೌದು. ಓಕೆ ಸರ್ ನೆಕ್ಸ್ಟ್ ಗಾಡಿ ನೆಕ್ಸ್ಟ್ ಮೊಬಿಲಿಯೋ ಸರ್. ಬರೀ 90,000 ಓಡಿದೆ. ಶೋರೂಮ್ ರೆಕಾರ್ಡ್ ವೆಹಿಕಲ್, ಡೀಸೆಲ್ ವೆಹಿಕಲ್, ಟಾಪ್ ಎಂಡ್. ಇದು ಪೆಟ್ರೋಲ್ ಸರ್. ಇದು ಮೊಬಿಲಿಯೋ. ಓಕೆ ಇದು ಪೆಟ್ರೋಲ್ ಮೊಬಿಲಿಯೋ. ಇದು ಡೀಸೆಲ್. ಅದು ಪೆಟ್ರೋಲ್, ಇದು ಡೀಸೆಲ್. ಡೀಸೆಲ್. ಈ ಡೀಸೆಲ್ ವೆಹಿಕಲ್ ಬಂದ್ಬಿಟ್ಟು 5,65,000 ಕೊಡ್ತೀನಿ. 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಬರೀ 90,000 ಶೋರೂಮ್ ರೆಕಾರ್ಡ್ ಡೀಸೆಲ್ ಗಾಡಿ ಓಡಿರೋದು. ಓಕೆ ಸರ್ ಡೌನ್ ಪೇಮೆಂಟ್ ಎಷ್ಟು ಗಾಡಿಗೆ?
ಯಾವುದು ಒಂದು 50,000. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನ್ ಆಗುತ್ತೆ. ಇದೆಲ್ಲ ಫುಲ್ ಲೋನ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಗಾಡಿ ಸರ್ ಇರಿಟಿಗ 2015 ಮಾಡಲು ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ಸರ್. 5,20,000 ಕೊಡ್ತೀನಿ ಸರ್. ಸರ್ ಲೋನ್ ಆಗುತ್ತೆ ಈ ಗಾಡಿಗೂ? ಹಾಂ ಆಗುತ್ತೆ ಸರ್, 5 ಲಕ್ಷ ಲೋನ್ ಆಗುತ್ತೆ ಇದನ್ನು. 7 ಸೀಟರ್ ಅದರಲ್ಲಿ? 7 ಸೀಟರ್. ಓಕೆ ಸರ್, ನೆಕ್ಸ್ಟ್ ಗಾಡಿ ಸರ್ ನೆಕ್ಸ್ಟು ಫ್ಲಿಯನ್ಸು ಸರ್, ಒಂದು ಬೆಂಜ್ ಲೆಕ್ಕಾಚಾರ ಇದು. ಓಕೆ, ಗಾಡಿ ತೋರಿಸಿ ಒಂದ್ಸರಿ ನೋಡಿ. ಹೌದು. 2014 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಸರ್. ಹಾಂ, ಈ ಗಾಡಿ ಬಂದ್ಬಿಟ್ಟು 3,70,000 ಕೊಡ್ತೀನಿ. ಹಾಂ, 3.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 3.5 ಲಕ್ಷ ಲೋನ್ ಆಗುತ್ತೆ. ಲೋನ್ ಆಗುತ್ತೆ, ಫುಲ್ಲಿ ಟಾಪ್ ಅಂಡ್ ವೆಹಿಕಲ್. ಸೊ ಡೌನ್ ಪೇಮೆಂಟ್ ಎಷ್ಟು ಈ ಗಾಡಿಗೆ? ಒಂದು 20,000 ಮಾಡಿದ್ರೆ ಸಾಕು ಸರ್. 20,000 ಈ ಗಾಡಿ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದಲ್ಲಿ ಲೋನ್ ಸಿಗ್ಬೋದು. ಲೋನ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಗಾಡಿ ಇನ್ನು ಬಡವರ ಬಾದಾಮಿ ಸರ್. ಹಾಂ, ಓಮಿನಿ 2008 ಮಾಡಲು ತುಂಬಾ ಚೆನ್ನಾಗಿದೆ ಗಾಡಿ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. 1,30,000 ಕೊಡ್ತೀನಿ ಸರ್. ಸರ್ ಓನರ್ ಎಷ್ಟಾದ್ರೆ ಗಾಡಿಗೆ? ಓನರ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿದೆ. ಹೌದು ಸರ್ 5 ಸೀಟರ್ 7 ಸೀಟರ್ ಗಾಡಿ ಇದು? ಇದು 7 ಸೀಟರ್ ಸರ್. 7 ಸೀಟರ್. ಹೌದು. ಪ್ಯೂರ್ ಪೆಟ್ರೋಲ್ ಮತ್ತೆ LPG ಚೇಂಜ್ ಏನಿಲ್ಲ ಪ್ಯೂರ್ ಪೆಟ್ರೋಲ್, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. 1,30,000. ಸರ್ ಲೋನ್ ಆಗುತ್ತೆ ಈ ಗಾಡಿಗೆ? ಈ ಗಾಡಿಗೆ ಆಗಲ್ಲ ಸರ್, ಲೋನ್ ಆಗಲ್ಲ. ಖಂಡಿತ. ನೋಡ್ತಿರ್ಬೇಕು ಸರ್, ತುಂಬಾ ಜನ ಓಮ್ನಿ ಕೇಳ್ತಾ ಇರ್ತಾರೆ. ಕಡಿಮೆ ಬಜೆಟ್ಗೆ 1 2 3 ಕಾರ್ಸಲ್ಲಿ ಒಂದು ಓಮ್ನಿ ಇದೆ, ಬಂದು ತಗೊಂಡೋಗಿ. ಸರ್ ನೆಕ್ಸ್ಟ್ ಗಾಡಿ ಸರ್ 16 ಮಾಡಲು ಡೀಸೆಲ್ಲು ಡಿಸೈರು ನೋಡಿ. ಗಾಡಿನೂ ಅಷ್ಟೇ ಡೀಸೆಲ್ ಗಾಡಿ. ಓಕೆ, 2016 ಮಾಡಲು ಸೆಕೆಂಡ್ ಓನರ್ ಗಾಡಿ. 365 ಹೇಳ್ತೀರಿ, ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಲೋನ್ ಆಗುತ್ತೆ ಸರ್ ಈ ಗಾಡಿಗೆ? ಖಂಡಿತ ಆಗುತ್ತೆ ಸರ್. ಸರ್ ಎಷ್ಟು ಡೌನ್ ಪೇಮೆಂಟ್? 3 ಲಕ್ಷ ಲೋನ್ ಆಗುತ್ತೆ ಸರ್. ಸರ್ 3 ಲಕ್ಷ ಲೋನೇ ಆಗುತ್ತೆ. ಡೌನ್ ಪೇಮೆಂಟ್ ಎಷ್ಟಿದೆ ಗಾಡಿಗೆ? ಇನ್ನೊಂದು 50,000 ರಿಂದ 60,000 ಬರುತ್ತೆ ಸರ್. ನೆಕ್ಸ್ಟ್ ಗಾಡಿ ಸರ್ ಇನ್ನೊಂದು 2012 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ಎಕ್ಸ್ಟ್ರಾ ಕ್ಲಾಸು, ನೋ ರಿಪ್ಲೇಸ್ಮೆಂಟು, ತುಂಬಾ ಚೆನ್ನಾಗಿದೆ. 3,85,000 ಸರ್. ಈ ಗಾಡಿಗೆ ಲೋನ್ ಆಗುತ್ತೆ, 3.5 ಲೋನ್ ಮಾಡ್ಕೊಡ್ತೀನಿ. ಸರ್ ಓನರ್ ಎಷ್ಟಿದೆ ಗಾಡಿಗೆ? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಆಗಿದೆ. ಹೌದು ಸರ್. ಲೋನ್ ಆಗುತ್ತೆ ಈ ಗಾಡಿಗೂ? 100% ಆಗುತ್ತೆ ಸರ್. ಸರ್ ಎಷ್ಟು ಡೌನ್ ಪೇಮೆಂಟ್ ಮಾಡೋಕೆ ಈ ಗಾಡಿಗೂ? ಒಂದು 30,000 ರಿಂದ 50,000. 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಗಾಡಿ ನೆಕ್ಸ್ಟ್ ಕ್ವಿಡ್ ಸರ್, ಆಟೋಮೆಟಿಕ್ 2017 ಮಾಡಲು ಸಿಂಗಲ್ ಓನರ್ ಗಾಡಿ. 3 ಲಕ್ಷ ಕೊಡ್ತೀನಿ, 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. 1000 cc ಗಾಡಿ? ಹೌದು ಸರ್. ಏನಿದೆ ಗಾಡಿ ರೇಟು? ಗಾಡಿ 3 ಲಕ್ಷ ಕೊಡ್ತೀನಿ ಸರ್, 3 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 0 ಡೌನ್ ಪೇಮೆಂಟ್ ಅಲ್ಲಿ 2 ಕಿಟ್ ಸಿಗುತ್ತೆ. ಹೌದು, ಆಟೋಮೆಟಿಕ್ ತುಂಬಾ ಚೆನ್ನಾಗಿದೆ ಗಾಡಿ. 36,000 ಶೋರೂಮ್ ರೆಕಾರ್ಡ್ ಗಾಡಿ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾರು ಆಗಿದೆ ಗಾಡಿಯಲ್ಲಿ? ಎಕ್ಸ್ಟ್ರಾ ಫಿಟ್ಟಿಂಗ್ ಏನೂ ಇಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಫಿಟೆಡ್ ಗಾಡಿ. ನಾವು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ABS, ಏರ್ ಬ್ಯಾಗು ಎಲ್ಲ ಬಂದ್ಬಿಡ್ತದೆ. ಓಕೆ ಸರ್, ನೆಕ್ಸ್ಟ್ ಗಾಡಿ ಸರ್ ನೆಕ್ಸ್ಟ್ ರೆನಾಲ್ಟ್ ಕ್ವಿಡ್ 2022 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ತುಂಬಾ ಚೆನ್ನಾಗಿದೆ, ತೋರಿಸಿ ಗಾಡಿ ಎಲ್ಲ. ಈ ಮ್ಯಾನ್ಯುವಲ್ ವೆಹಿಕಲ್ ಇದು. ಈ ಗಾಡಿ ಬಂದ್ಬಿಟ್ಟು 4.5 ಲಕ್ಷ ಕೊಡ್ತೀನಿ, 4.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 0 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಸಿಗುತ್ತೆ? ಹೌದು, ಖಂಡಿತ. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ? ಹೌದು ಹೌದು. ಸರ್ ನೆಕ್ಸ್ಟ್ ಗಾಡಿ ಸರ್ 2018 ಮಾಡಲು ಸಿಂಗಲ್ ಓನರ್ ಹೋಂಡಾ ಅಮೇಜ್ ಡೀಸೆಲ್ ಗಾಡಿ. ಓಕೆ, ಈ ಗಾಡಿ ಬಂದ್ಬಿಟ್ಟು 5.5 ಲಕ್ಷ ಕೊಡ್ತೀನಿ ಸರ್. 5.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. 5.5 ಲಕ್ಷ ಲೋನ್ ಆಗುತ್ತೆ? ಹೌದು. 25,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನ್ ಆಗುತ್ತೆ? ಮಿಕ್ಕಿದೆಲ್ಲ ಲೋನ್ ಆಗ್ಬಿಡುತ್ತೆ. ಡೀಸೆಲ್ ಗಾಡಿ 18 ಮಾಡಲು ಸಿಂಗಲ್ ಓನರ್. ಓಕೆ ಸರ್, ನೆಕ್ಸ್ಟ್ ಗಾಡಿ ಸರ್ 2015 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಇದೆ, ತೋರಿಸಿ ಒಂದ್ಸರಿ. ಆಸ್ಟಾ ಬಟನ್ ಸ್ಟಾರ್ಟ್ ಇದು, ಡೀಸೆಲ್ ವೆಹಿಕಲ್. ಓಕೆ, ಈ ಗಾಡಿ ಬಂದ್ಬಿಟ್ಟು 5,25,000 ಕೊಡ್ತೀನಿ ಸರ್. ಸರ್ ಲೋನ್ ಎಷ್ಟಾಗುತ್ತೆ ಗಾಡಿಗೆ? ಲೋನ್ ಬಂದ್ಬಿಟ್ಟು 5 ಲಕ್ಷ ಮಾಡ್ಕೊಡ್ತೀನಿ. 5 ಲಕ್ಷ ಲೋನ್ ಆಗುತ್ತೆ? ಹೌದು. 25,000 ಡೌನ್ ಪೇಮೆಂಟ್ ಮಾಡಿದ್ರೆ ಫುಲ್ ಲೋನ್ ಮಾಡ್ಕೊಡ್ತೀನಿ. ಆಲ್ ಓವರ್ ಕರ್ನಾಟಕ ಲೋನ್ ಸಿಗುತ್ತೆ? ಖಂಡಿತ. ಸರ್ ನೆಕ್ಸ್ಟ್ ಗಾಡಿ ಸರ್ ನೆಕ್ಸ್ಟ್ ಪೋಲೋ ಹೈಲೈನ್ ಇದು. ಓಕೆ, 1.5 ಹೈಲೈನು ಗಾಡಿ, ನೋ ರಿಪ್ಲೇಸ್ಮೆಂಟು, ತುಂಬಾ ಚೆನ್ನಾಗಿದೆ. ಮ್ಯಾಗ್ವಿಲ್ ಗೀಗ್ವಿಲ್ ಟಾಪ್ ಅಂಡ್ ವೆಹಿಕಲ್. ಓಕೆ, 17 ಮಾಡಲು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ? ಹೌದು ಹೌದು ಹೌದು. 17 ಮಾಡಲು ಸಿಂಗಲ್ ಓನರ್ ಗಾಡಿ. ಈ ಗಾಡಿನ ಬಂದ್ಬಿಟ್ಟು ನಾನು 5.5 ಲಕ್ಷ ಕೊಡ್ತೀನಿ ಸರ್. 5 ಲಕ್ಷಕ್ಕೆ? ಹೌದು ಸರ್. ಲೋನ್ ಆಗುತ್ತೆ ಈ ಗಾಡಿ? 5.5 ಲಕ್ಷ ಲೋನ್ ಮಾಡ್ಕೊಡ್ತೀನಿ ಸರ್. 0 ಡೌನ್ ಪೇಮೆಂಟ್ ಅಲ್ಲಿ ಪೋಲೋ ಸಿಗುತ್ತೆ? ಕೊಡ್ತೀನಿ. ಓಕೆ ಸರ್, ನೆಕ್ಸ್ಟ್ ಗಾಡಿ ಓಕೆ ಸರ್. ಇದು 2016 ಮಾಡಲು ಥರ್ಡ್ ಓನರ್ ವೆಹಿಕಲ್. ಈ ಗಾಡಿ ಬಂದ್ಬಿಟ್ಟು 4.5 ಲಕ್ಷ ಕೊಡ್ತೀನಿ ಸರ್. ಫುಲ್ಲಿ ಟಾಪ್ ಅಂಡ್ ವೆಹಿಕಲ್, ಆಸ್ಟಾ ಬಟನ್ ಸ್ಟಾರ್ಟ್. 4.5 ಲಕ್ಷ ಲೋನ್ ಆಗುತ್ತೆ ಸರ್ ಈ ಗಾಡಿಗೆ? ಖಂಡಿತ ಆಗುತ್ತೆ ಸರ್. ಎಷ್ಟು ಲೋನ್ ಆಗುತ್ತೆ? ಎಷ್ಟು? ಒಂದು 4 ಲಕ್ಷವರೆಗೂ ಮಾಡ್ಕೊಡ್ತೀನಿ ಸರ್. ಓಕೆ ಸರ್. ಸದ್ಯಕ್ಕೆ ಇವಾಗ ಇಷ್ಟೇ ಸರ್. ಇನ್ನೂ ಸ್ಟಾಕ್ಗಳು ಬರೋದಿದ್ದಾವೆ, ತೋರಿಸ್ತೀನಿ. ಸ್ಟಾಕ್ ಬಂದಾಗ ನಿಮಗೆ. ಥ್ಯಾಂಕ್ ಯು ಸರ್. ನಿಮ್ಮ ಶೋರೂಮಲ್ಲಿ ಇರೋ ಪ್ರತಿಯೊಂದು ಗಾಡಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ. ವೀಕ್ಷಕರೇ ನೋಡಿದ್ರಲ್ಲ, ಈ ಶೋರೂಮಲ್ಲಿ ಯಾವ ಗಾಡಿ ಸಿಗುತ್ತೆ, ಏನಿಗೆ ಸಿಗುತ್ತೆ, ಲೋನ್ ಫೆಸಿಲಿಟಿ ಹೆಂಗಿದೆ, ಪ್ರತಿಯೊಂದು ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ. ಎಸ್ಪೆಷಲಿ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರನ್ನ ಒಂದು ಗಾಡಿ ತಗೋಬೇಕಂತ ಪ್ಲಾನಿಂಗ್ ಇರುತ್ತಲ್ಲ, ಅಂಥವ್ರಿಗೆ ವಿಡಿಯೋನ ತಪ್ಪದೆ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಇದೇ ರೀತಿ ಒಳ್ಳೆ ಮಾಹಿತಿಗೆ ನೀವು ನಮ್ಮ ಒಂದು NBN ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಹಾಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಮುಂದೆ ಸಿಗ್ತೀನಿ. ಧನ್ಯವಾದಗಳು.